ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜೆವಿಚ್ ಫ್ಯಾಮಿಲಿ ಬ್ಲಾಗ್. ಇವತ್ತು ನಮ್ದು ಏನ್ ಬ್ಲಾಗ್ ಅಂದ್ರೆ ಫುಲ್ ಡೇ ನಮ್ ರೊಟೀನು, ನಮ್ ಪಾಪುನ ಇಟ್ಕೊಂಡು ನನ್ನ ರೊಟೀನ್ ಹೆಂಗಿರುತ್ತೆ ಅಂತ ಇವತ್ತು ನಿಮಗೆ ತೋರ್ಸೋಣ ಅಂತ ಈ ಬ್ಲಾಗ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಬನ್ನಿ ಬನ್ನಿ, ನೋಡಿ ನೋಡಿ ನಮ್ ಚುಟ್ಟಿ ಬೇಬಿ ಇಲ್ಲಿ. ಸೊ ಫಸ್ಟ್ ನಮ್ ಬೆಡ್ರೂಮ್ ಹಿಂಗಿದೆ. ಇದನ್ನ ಇವಾಗ ಸರಿ ಮಾಡಿದ್ರೇನೆ ನೆಕ್ಸ್ಟ್ ಕೆಲ್ಸ. ಸೊ ಇದೇನಂತ ಕೇಳ್ಬೋದು, ಏನಕ್ಕೆ ಇದು ಒಡೆದೋಗಿದೆ ಅಂತ. ಬನ್ನಿ ಬನ್ನಿ ಇಲ್ಲಿ, ಇದೇನ್ ಒಡೆದೋಗಿದೆ ಅಂತ ಕೇಳ್ಬೋದು. ಇದು ಫುಲ್ ನನ್ ಮಗ್ಳು ಬುಕ್ಸ್ ಇಟ್ಕೊಳಕ್ಕೆ ಅವಾಗ ಓಪನ್ ಮಾಡಕ್ಕಾಗಲ್ಲ ಅಂತ ಕಿತ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಡೋರ್ ನಾವ್ ರೆಡಿ ಮಾಡಿರೋದು, ನಾವ್ ರೆಡಿ ಮಾಡಿರೋ ಡೋರು. ಎಸ್. ಸೊ ಒಂದೇ ಒಂದ್ ನಿಮಿಷ ಕೂಡ ನನ್ನ ಮಗ್ಳು ಸುಮ್ನೆ ಇರಲ್ಲ. ಸೊ ಅವ್ರನ್ನ ಇವತ್ತೇನ್ ಮಾಡಿದೀನಿ ಅಂದ್ರೆ, ಅವ್ರನ್ನ ಹಾಲಲ್ಲಿ ಬಿಟ್ಬಿಟ್ಟು ಇಲ್ಲಿನ ಕೆಲಸ ನಾನು ನೋಡಕ್ ಬಂದಿದ್ದೀನಿ. ನಿಮ್ಮನೇಲೂ ಮಕ್ಳಿಗೆ ನಾಟಿ ಮಾಡ್ತಾ ಇರ್ತಾರ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ದಿನ ಬೆಳಿಗ್ಗೆ ಕೆಲ್ಸ ಮಾಡೋದು ತುಂಬಾ ಕಷ್ಟ, ಅದ್ರಲ್ಲೂ ನನ್ ಮಗ್ಳನ್ನ ಇಟ್ಕೊಂಡ್ ಮಾಡೋದು ತುಂಬಾ ತುಂಬಾ ಕಷ್ಟ. ನೋಡಿ, ನಮ್ಮ ಆನಿವರ್ಸರಿಗೆ ನಮ್ಮ ಮಮ್ಮಿ ಗಿಫ್ಟ್ ಮಾಡಿದ್ದು. ಸೊ ಈ ಬೆಡ್ಶೀಟ್ ಫಿಫ್ತ್ ಇಯರ್, ಮೇ ಬಿ 5th ಇಯರ್ ಅನ್ಕೊಂತೀನಿ. ನೋಡಿ, ಇದು ನಮ್ ಹಾಲ್. ಇವ್ರು ಆಟ ಆಡಿರೋದು ಹಿಂಗೆ. ಟವಲ್ ನೋಡಿ, ಇದೆಲ್ಲ ನಮ್ ದೊಡ್ಡ ಮಕ್ಳು ಕೆಲ್ಸ. ಓಕೆ, ಇವ್ರು ಇವಾಗ ಇಲ್ಲಿ ಆಟ ಆಡ್ತಾ ಇರ್ಲಿ. ಇದನ್ನೆಲ್ಲ ಎತ್ತಿಡೋದ್ರೊಳಗಡೆ ಸಾಯಂಕಾಲನೇ ಆಗೋಗುತ್ತೆ. ನೋ ರೆಸ್ಟ್. ಬನ್ನಿ ಬನ್ನಿ, ಅವ್ರ ಆಟ ಸಾಮಾನು ಇಡೋ ಟಬ್ ಇದು. ಬನ್ನಿ ಬನ್ನಿ. ಅಮ್ಮ, ಇವತ್ತು ಅವ್ರು ಇಲ್ಲ, ಎಲ್ಲ ಆಚೆ ಕಳ್ಸ್ಬಿಟ್ಟಿದೀನಿ ಅವ್ರನ್ನ. ಡಿಸ್ಟರ್ಬ್ ಆಗುತ್ತೆ ಬ್ಲಾಗ್ಗೆ ಅಂತೇಳಿ. ಸೊ ಈ ತರ ಇವ್ರ ಟಾಯ್ಸ್ ಎಲ್ಲ ಎತ್ತಿಡೋದು ತುಂಬಾ ದೊಡ್ಡ ಕೆಲ್ಸ. ಇನ್ನೊಂದ್ 5 ನಿಮಿಷ ಎತ್ತಿಟ್ರೆ ಇನ್ನೊಂದ್ 5 ನಿಮಿಷದಲ್ಲಿ ಎಲ್ಲ ಅವರು ಎಳ್ದಾಡ್ತಾರೆ. ಮತ್ತೆ ತೋರಿಸ್ತೀನಿ ನೋಡಿ ನಿಮ್ಗೆ ಬ್ಲಾಗ್. ಅದನ್ನ ಅಮ್ಮ, ಇರೋ ಆಟ ಸಾಮಾನ್ ಸಾಲದೆ ನನ್ ಮಗ್ಳಿಗೆ ಆಂಗರ್ ತುಂಬಾ ಇಷ್ಟ. ಅದೇನಕ್ಕೆ ಇಷ್ಟನೋ ಗೊತ್ತಿಲ್ಲ, ಹಿಂಗಿಂಗ್ ಹೊಡೆದು ಆಟ ಆಡ್ತಾಳೆ. ಸೊ ಅದು ಇಟ್ಟಿದ್ದೀನಿ. ಬ್ಯಾಟ್ ನಮ್ನ ಹೊಡಿಯಕ್ಕಿದು. ಬನ್ನಿ, ಇದಿಡೋ ಜಾಗನೂ ತೋರಿಸ್ತೀನಿ ಬನ್ನಿ. ಈ ವಾಷಿಂಗ್ ಮಿಷಿನ್ ಅದ್ರ ಅಡ್ಡ. ಎಸ್, ಇವಾಗ ಏನೋ ಇದೆ ನೋಡಿ, ನನ್ ದೊಡ್ಡ ಮಗಳು ಮಾಡೋ ಕೆಲ್ಸ. ನಮ್ಮ ಪಾಪಗ್ ಡ್ರೆಸ್ ಚೇಂಜ್ ಮಾಡಿ ಎಲ್ಲಂದ್ರೆ ಅಲ್ಲೇ ಇಟ್ಬಿಟ್ಟು ಹೋಗ್ಬಿಡ್ತಲ್ಲ. ಇದನ್ನ ನಾವೇನ್ ಮಾಡ್ಬೇಕು, ಹಿಂಗೆ ಡೆಕೋರೇಟ್ ಮಾಡ್ಬೇಕು ಅದನ್ನ. ಹೆಂಗೆ ನಾವು ಇದಿರ್ಲಿ, ಫಸ್ಟ್ ಸೋಫಾ ಸರಿ ಮಾಡೋಣ ಬನ್ನಿ. ನಾವಂತೂ ಹಿಂಗೆ ಸೋಫಾ ಕ್ಲೀನ್ ಮಾಡೋದು. ಇದೆಲ್ಲ ಕರ್ಕೊಂಬಂದು ಇವ್ರನ್ನ ಸ್ವಲ್ಪ ಈ ಕಡೆ ಕರ್ಕೊಂಡು ಇವಾಗ ಸೋಫಾನ, ಆಕ್ಚುಲಿ ಸೋಫಾ ಕವರ್ ಚೇಂಜ್ ಮಾಡೋಣ ಅನ್ಕೊಂಡೆ, ಬೇಡ ನಾಳೆ ಮಾಡ್ತೀನಿ. ಆಮೇಲೆ ವ್ಲಾಗ್ಗೋಸ್ಕರ ಆಕ್ಟಿಂಗ್ ಮಾಡ್ತೀವಿ ಅನ್ಕೊಂಬಾರ್ದಲ್ವಾ, ರಿಯಾಲಿಟಿ ಕಪಲ್ ನಾವು.
ಇವಾಗ ನೋಡಿ ಇಷ್ಟೆಲ್ಲ ಕಷ್ಟಪಟ್ರು ಇನ್ನೊಂದ್ 5 ನಿಮಿಷ ನಮ್ ಚಿಕ್ಕ ಮಗ್ಳು ಬಂದ್ರೆ ಆಗೋಯ್ತು, ಮಾಡಿದ ಕೆಲ್ಸ ಎಲ್ಲ ವ್ಯರ್ಥ ಅನ್ನೋ ರೇಂಜ್ಗೆ ನಾವೇ ಸಫರ್ ಆಗ್ಬೇಕು. ಹಂಗ್ ಮಾಡ್ತಾಳೆ ನೋಡಿ. ಇವಾಗ ಬರ್ತಾಳೆ, ತೋರಿಸ್ತೀನಿ ಅವ್ರು ನಾನು ಬ್ಲಾಗ್ ಅಲ್ಲಿ. ಆಕ್ಚುಲಿ ಇಲ್ಲೊಂದು ವಿಂಡೋ ಇದೆ, ಬಟ್ ಇದು ಓಪನ್ ಆಗಲ್ಲ ಈ ವಿಂಡೋ. ಅದೇನಂದ್ರೆ ಸುಮ್ನೆ ಬೆಳಕಿಗೋಸ್ಕರ ಇಟ್ಟಿದ್ದಾರೆ. ನನ್ಗೆ ಯಾಕೋ ರುಚಿ ರುಚಿಯಾಗಿ ಗೋಲ್ಗಪ್ಪ ತಿನ್ನೋಣ ಅನ್ನಿಸ್ತೈತೆ. ಬಟ್ ಹೇಳಿದ್ರೆ ಅದನ್ನು ನಾನೇ ಮಾಡ್ಬೇಕು, ಡಬಲ್ ಧಮಾಕ ಕೆಲ್ಸ ಆಗೋಗುತ್ತೆ. ಓಕೆ, ದೊಡ್ಡ ಸೋಫಾ ಡನ್. ದೊಡ್ಡ ಸೋಫಾ ಡನ್. ನೆಕ್ಸ್ಟ್ ಬನ್ನಿ ಬನ್ನಿ ಚಿಕ್ಕ ಸೋಫಾಗೆ ಹೋಗೋಣ. ಟವಲ್ ನೋಡಿ, ಟವಲ್ ವಾಷಿಂಗ್ ಹಾಕ್ಬೇಕು ಅದನ್ನ. ಯಾರು ಕೂಡ ಮಕ್ಳಿರೋ ಮನೇಲಿ ಚಾರ್ಜರ್ ವೈರಿಂಗ್ ಬಿಡ್ಬೇಡಿ. ಸೊ ಆಕ್ಚುಲಿ ನೈಟ್ ಅಲ್ಲಿ ಕಿಚನ್ ಕ್ಲೀನ್ ಮಾಡಿನೇ ಇಟ್ಟಿರ್ತೇನೆ. ಮಲ್ಗೋಕ್ ಮುಂಚೆ ಕಿಚನ್ ಕ್ಲೀನ್ ಆಗಿ ಇಟ್ಬಿಟ್ಟು ಮಲಗ್ತೀವಿ. ಜ್ಯೂಸ್ ಮಾಡೋದು ಇದು ನಮ್ಮ ಮನೆ ಮುಸ್ರೆ. ಸೊ ನೀವೆಲ್ಲ ಏನ್ ಮಾಡ್ತೀರಾ ಅಂತ ಹೇಳಿ. ಇದನ್ನ ನಾವು ಹಸುಗ್ ಹಾಕ್ತಿವಿ. ಇವ್ರು ಇವಾಗ ಇಲ್ಲಿ ಕುತ್ಕೊಂಡ್ರೆ. ಸೊ ಫೈನಲಿ ಚಿಕ್ಕ ಸೊಪ್ಪದು ಮಾಡಿ ಆಯ್ತು. ಇವಾಗ ಇಲ್ಲೊಂದು ಇಟ್ರೆ ಅದಲ್ಲಿರಲ್ಲ. ಇನ್ನೊಂದೆರಡು ನಿಮಿಷದಲ್ಲಿ ಜಾಗ ಚೇಂಜ್ ಆಗುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಇನ್ನೊಂದು 10 ನಿಮಿಷಕ್ಕೆ ನಮ್ಮ ಮಗಳು ಬಂದಿದ ತಕ್ಷಣ ಆಮ್ ಕುಡುಮ್ ಕಾಮಾಲ್ ಡುಮಾಲ್ ಅಂತ ನನ್ನ ಮಗಳು ಬರ್ತಲ್ಲಿರಿ. ಇವಾಗ ನಾನು ಡೋರ್ ಓಪನ್ ಮಾಡ್ತಿದ್ದಂಗೆ ಬಂದ್ಬಿಟ್ಟು ಆಮ್ ಕುಡುಮ್ ಕಾಮಾಲ್ ಡುಮಾಲ್ ಅಂತ ಬರ್ತಲ್ಲಿರಿ. ತೋರಿಸ್ತೀನಿ ವಿಡಿಯೋದಲ್ಲಿ. ಕಸ ಮಾತ್ರ ಗುಡಿಸ್ಬಿಡೋಣ. ಸೊ ಯಾಕಂದ್ರೆ ಡಸ್ಟ್ ಇದ್ದಾಗ ಮಕ್ಕಳು ಆಟ ಆಡುವಾಗ ಅವ್ರ ಮೈಗೆಲ್ಲ ಡಸ್ಟ್ ಆಗುತ್ತೆ. ಸೊ ಡಸ್ಟ್ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅವ್ರನ್ನ ಒಳಗಡೆ ಕರ್ಕೊಳೋದು. ಆಕ್ಚುಲಿ ಆಚೆ ಒದರ್ಸೋಣ ಅಂದ್ರೆ ಆಚೆ ಮಳೆ ಬರ್ತಾ ಇದೆ. ಎಸ್, ಸೊ ನಾವು ಇಲ್ಲೇ ಒದರಿಸಿ ಇಲ್ಲೇ ಕ್ಲೀನ್ ಮಾಡೋದೆ. ಇದು ಇವತ್ತೊಂದಿನ ರೊಟೀನ್ ಅಲ್ಲ, ಎವ್ರಿ ಡೇ ರೊಟೀನ್. ನೋಡಿ, ಮನೆ ಕ್ಲೀನ್ ಆಗೇ ಇದ್ರು ಕೂಡ ಎಲ್ಲೋ ಒಂದೊಂದ್ ಕಡೆ ಡಸ್ಟ್ ಇರುತ್ತೆ. ಸೊ ಎಲ್ಲರೂ ಕೂಡ ತುಂಬಾ ನೀಟಾಗಿ ಮನೇನ ಕ್ಲೀನಾಗಿ ಇಟ್ಕೊಂಡಷ್ಟು. ಆಕ್ಚುಲಿ ಇವಾಗ ಬರೀ ಕೋವಿಡ್ ಇರೋದ್ರಿಂದ ನಾವಿನ್ನೂ ಹೈಜಿನಿಕ್ ಆಗಿ ಎಷ್ಟು ಹೈಜಿನಿಕ್ ಇರ್ತೀವೋ ಅದು ಇನ್ನೂ ನಮ್ಗೆ ಒಳ್ಳೇದು. ಸೊ ಮಕ್ಳಿರೋ ಮನೇಲಿ ಎಲ್ಲ ಕಡೆ ಗುಡ್ಸಿದ್ರೆ ಇನ್ನೂ ಒಳ್ಳೇದು. ಸೊ ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಮನೇಲಿ ಡಸ್ಟ್ ಅನ್ನೋದು ಬಂದೇ ಬರುತ್ತೆ. ನೀವು ಕೂಡ ಹಿಂಗೆ ಕ್ಲೀನ್ ಮಾಡ್ತೀರಾ ಕೆಳಗಡೆ ಎಲ್ಲ? ನಾನಂತೂ ಹಿಂಗೆ. ಸೊ ಆಕ್ಚುಲಿ ನಾವು ರೂಮ್ ಆಲ್ರೆಡಿ ಕ್ಲೀನ್ ಮಾಡಿದೀವಿ. ಅದನ್ನ ನಾನು ತೋರ್ಸಕ್ ಮರ್ತೋದೆ, ವಿಡಿಯೋನೇ ತೆಗಿಯಕ್ ಮರ್ತೋಗ್ಬಿಟ್ಟೆ.
ನೋಡ್ತಾ ಇದ್ದೀರಾ ಅನ್ಸುತ್ತೆ. ನೋಡಕ್ ಮನೆ ಎಷ್ಟು ಕ್ಲೀನಾಗಿ ಕಾಣಿದ್ರು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಡಸ್ಟ್ ಇದ್ದೇ ಇರುತ್ತೆ. ಸೊ ನೋಡಿ, ಫೈನಲಿ ಹಾಲು ಕ್ಲೀನಿಂಗ್ ಡನ್ ಆಯ್ತು. ಆಕ್ಚುಲಿ ವೆಸಲ್ ವಾಶ್ ಬನ್ನಿ ಬನ್ನಿ ಇವಾಗ ನಮ್ದು ವಿವಿಧ ವೆಸಲ್ ವಾಶ್ ನಮ್ಮ ಹಸ್ಬೆಂಡ್, ಬಟ್ ಅವರು ನನ್ಗೆ ಬ್ರೈನ್ ವಾಶ್ ಮಾಡಿ ನಾನ್ ನಿಮ್ಗೆ ಇವತ್ತು ವ್ಲಾಗ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಕೈಲೇ ವೆಸಲ್ ವಾಶ್ ಎಲ್ಲ ಮಾಡಿಸಿ ಅವರು ಅವ್ರ ಕೆಲ್ಸನ ಸಾಧಿಸ್ಕೊಂತ ಇದ್ದಾರೆ. ಓಕೆ ಓಕೆ, ಆನೆಗೊಂದ್ ಕಾಲ ಅಂದ್ರೆ ಬೆಕ್ಕುಗೂ ಒಂದ್ ಕಾಲ ಬರುತ್ತೆ. ಆ ಕಾಲಕ್ಕೋಸ್ಕರ ನಾವೇನ್ ಮಾಡ್ಬೇಕು, ವೇಟ್ ಮಾಡ್ಬೇಕು. ನಾನೊಂದ್ ಹಾಡೆಲ್ಲ ಬೇಡ ನಂಬೇಡ ಹುಡ್ಗೂರನ್ನ ನಂಬೇಡ, ಹಿಂಗೆ ಕೆಲ್ಸ ಕೊಟ್ಟು ಮಾಡ್ತಾರೆ ನಂಬೇಡ. ಹೆಂಗಿತ್ತು ನಮ್ ಸಾಂಗು, ಬಿಟ್ರೆ ಸಾಕು ಫೋನ್ ನೋಡಕ್ಕೆ ಅಂತ. ಸೊ ಅಂತೂ ಇಂತೂ ಫೈನಲಿ ವೆಸಲ್ ವಾಶ್ ಆಗೋಯ್ತು. ಇಲ್ಲಿ ತೋರ್ಸಿ. ಸೊ ವೆಸಲ್ ವಾಶ್ ಆಗ್ತಿದ್ದಂಗೆ ಆಚೆ ನೋಡಿದ್ರೆ ಭಯಂಕರ ಮಳೆ. ಕಾಣಿಸ್ತಾ ಇದೆ ಅನ್ಕೊಂತೀನಿ, ಶೇಕ್ ಮಾಡ್ಬಿಡಿ, ಮಳೆ ಕಾಣಲ್ಲ. ಮಳೆ ಬರ್ತಾ ಇದೆ. ಎಸ್, ಎಸ್, ಇವತ್ತು ಮಳೆ ಬರ್ತಾ ಇದೆ. ಜಾಲಿಯಾಗಿರುತ್ತೆ. ಏನಕ್ಕೆ ಜಾಲಿಯಾಗಿರುತ್ತೆ ಗೊತ್ತಾ, ಕೆಲ್ಸ ಎಲ್ಲ ಆದ್ಮೇಲೆ ಬೆಚ್ಚ ಕಂಬಳಿ ಹಾಕೊಂಡ್ ಮಲ್ಕೊಬಹುದು. ಎಸ್, ಐ ಆಮ್ ವೆರಿ ಹ್ಯಾಪಿ. ಇವತ್ತು ರೆಸ್ಟ್ ಕೆಲ್ಸಕ್ಕೆ.